ನೆನ್ನೆ ಒಂದು ಚಿಕ್ಕ ಹುಡುಗ ಫೋನ್ ಮಾಡಿದ, ಒಂದು 8-9 ವರ್ಷ ಇರ್ಬೋದು ಅಷ್ಟೇ. ಅವನಿಗೆ ಲೆಗ್ ಸ್ಪಿನ್ ಕಲಿಬೇಕಂತೆ. ಫೋನ್ ಕಾಲಲ್ಲಿ ಹೇಗೆ ಹೇಳ್ಕೊಡೋಕ್ಕಾಗುತ್ತೆ ಲೆಗ್ ಸ್ಪಿನ್ನು. ಸೊ ಈ ವಿಡಿಯೋ ನಿನಗೆ. ಸೊ ಲೆಗ್ ಸ್ಪಿನ್ ಕಲಿಬೇಕಾದ್ರೆ ಫಸ್ಟ್ ಥಿಂಗು ಗ್ರಿಪ್ಪೇ ತುಂಬ ಇಂಪಾರ್ಟೆಂಟು ಲೆಗ್ ಸ್ಪಿನ್ಗೆ. ಸೊ ಲೆಗ್ ಸ್ಪಿನ್ ಗ್ರಿಪ್ಪು 2 ಫಿಂಗರ್ ಅಪ್ಪು 2 ಫಿಂಗರ್ ಡೌನು. ತಮ್ಮು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಅದು ನಮಗೆ ಫ್ಲಿಪ್ಪರು ಅಥವಾ ಗೂಗ್ಲಿ ಬೇಕಾಗುತ್ತೆ ತಮ್ಮು, ಬಟ್ ಲೆಗ್ ಸ್ಪಿನ್ನಿಗೆ ಬೇಕಾಗಲ್ಲ. ಸೊ ಬೇಸಿಕ್ ಗ್ರಿಪ್ಪು 2 ಫಿಂಗರ್ ಅಪ್ಪು 2 ಫಿಂಗರ್ ಡೌನು. ತುಂಬ ಇಂಪಾರ್ಟೆಂಟ್ ಆಗಂದರೆ ನಾವು ಸ್ಪಿನ್ ಮಾಡೋದು ಬಾಲ್ನ ಲೆಗ್ ಸ್ಪಿನ್ಗೆ 4th ಫಿಂಗರು. ಸೊ ಅಂದರೆ ರಿಂಗ್ ಫಿಂಗರ್ ಏನಂತಾರೆ, ಆ ಫಿಂಗರಿಂದ ಬಾಲ್ನ ಸ್ಪಿನ್ ಮಾಡೋದು ಲೆಗ್ ಸ್ಪಿನ್ಗೆ. ಗ್ರಿಪ್ ಸಿಂಪಲು, ಬಟ್ ಲೆದರ್ ಬಾಲ್ ಇದೆಯೋ ಇಲ್ವೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಟೆನ್ನಿಸ್ ಬಾಲ್ ಆದರೆ ಖಂಡಿತ ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ಸೇಮು, ನಿನ್ನ ಕೈ ಕೂಡ ಚಿಕ್ಕದಾಗಿರೋದ್ರಿಂದ ಟೆನ್ನಿಸ್ ಬಾಲ್ ಬೆಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೆ. ಸೊ ಇಲ್ಲಿ 2 ಫಿಂಗರ್ ಅಪ್ಪು 2 ಫಿಂಗರ್ ಡೌನು. ಸೊ ಮತ್ತೆ ಗ್ಯಾಪ್ತಾ ಇದ್ದೀನಿ, 4th ಫಿಂಗರ್ಲಿ ಸ್ಪಿನ್ ಮಾಡಬೇಕು. ನೀನು ಇನ್ಮೇಲೆ ಡೈಲಿ 100 ಟೈಮ್ಸ್ ಹಿಂಗೆ ಗ್ರಿಪ್ ತೊಗೋಬೇಕು ನೀಟಾಗೆ. ಟೈಮ್ ತೊಗೊಂಡು ಗ್ರಿಪ್ ತೊಗೊಂಡು ಕರೆಕ್ಟಾಗಿದೆ. ಇಲ್ಲಿಂದ ಸ್ಪಿನ್, ಗ್ರಿಪ್ ತೊಗೋಬೇಕು, 4th ಫಿಂಗರಿಂದ ಸ್ಪಿನ್, ಈ ಥರ 100 ಟೈಮ್ಸು. ಮತ್ತು ಮೇಲೆ ಕೈ ತೊಗೊಂಡು ಮೇಲ್ಗಡೆ ಸುಮ್ಮನೆ ಹೀಗೆ ಮೇಲಿಂದ ಸುಮ್ಮನೆ ಅದೇ ಇಲ್ಲಿ ಏನು ಮಾಡಿರ್ತೀಯ ಸ್ಪಿನ್ನು, ಅದನ್ನೇ ಶೋಲ್ಡರ್ ಹೈಟಿಗೆ ತೊಗೊಂಡು ಇಲ್ಲಿಂದ ಸ್ಪಿನ್ನು ಇದೊಂದು 100 ಟೈಮ್ಸ್ ಮಾಡ್ತಾ ಹೋಗು. ಅದು ನಿನಗೆ ಮುಂದೆ ಹೆಲ್ಪ್ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳು ಬ್ಯಾಟ್ಸ್ಮನ್ ಆದರೂ ಪರವಾಗಿಲ್ಲ, ಟ್ರೈ ಮಾಡಲಿ ಪ್ರಾಕ್ಟೀಸ್ ಮಾಡಲಿ. ಅದರಿಂದ ಅವ್ರಿಗೆ ಲರ್ನಿಂಗ್ ಸ್ಕಿಲ್ಸ್ಗಳು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬೇಗ ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸ್ಕಿಲ್ಸ್ಗಳನ್ನ ಅವರು ಡೆವಲಪ್ ಮಾಡ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಗುಡ್ ಲಕ್.